ದೇಶಕ್ಕೆ ಪೌರಾಣಿಕ ಇತಿಹಾಸ ಇದೆ. ನಾವು ಯುದ್ಧನ ರಾಮಾಯಣ ಮಹಾಭಾರತದಿಂದ ಮಾಡಿಕೊಂಡು ಬಂದಿರತಕ್ಕಂತ ಉದಾಹರಣೆಗಳು ಕೂಡ ಇವೆ. ಭಾರತ ಯಾವುದರಲ್ಲಿಯೂ ಕೂಡ ಇಲ್ಲಿಯ ತನಕ ಸೋತಿಲ್ಲ. ರಾಮಾಯಣದಲ್ಲಿ ರಾವಣನ ವಿರುದ್ಧ ಹೋರಾಡಿ ಗೆದ್ದಿರ್ತಕ್ಕಂಥ ಒಂದು ಉದಾಹರಣೆ ಕೂಡ ನಮ್ಮ ದೇಶದ ಇತಿಹಾಸದಲ್ಲಿ ಇದೆ. ಕೌರವರ ವಿರುದ್ಧ ಹೋರಾಡಿರ್ತಕ್ಕಂಥ ಒಂದು ಇತಿಹಾಸವು ಕೂಡ ಭಾರತ ದೇಶದಲ್ಲಿ 800 ವರ್ಷಗಳ ಕಾಲ ನವಗಳ ವಿರುದ್ಧ ಜಯಬೇರಿ ಬಾರಿಸಿ ಭಾರತ ತನ್ನ ಕೀರ್ತಿ ಪತಾಕೆಯನ್ನು ಏರಿಸತಕ್ಕಂಥ ಉದಾಹರಣೆಗಳನ್ನು ಕೂಡ 300 ವರ್ಷ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹಿಂಸಾತ್ಮಕವಾಗಿರ್ಬೋದು ಅಥವಾ ಅಹಿಂಸಾತ್ಮಕವಾಗಿರೋ ಅಥವಾ ಕ್ರಾಂತಿಕಾರ ರೂಪದಲ್ಲಾಗಿರ್ಬೋದು ಹೋರಾಡಿ ಜಯಬೇರಿಯನ್ನು ಬರ್ತಕ್ಕಂಥದ್ದು. ಜೊತೆಗೆ ಭಾರತೀಯರ ಒಳಗಡೆ ಯುದ್ಧ ಅಂತಕ್ಕಂಥದ್ದು ಜೀನ್ಸ್ ನಲ್ಲೇ ಬಂದಿದೆ. ಇವತ್ತು ಇಂದು ನಿನ್ನೆಯ ಭಾರತ ಸೂಪರ್ ಪವರ್ ದೇಶವಾಗಿ ಹೊರಹೊಮ್ಮುತ್ತಾ ಇದೆ. ಮೊದಲಿನಂತೆ ಭಾರತ ಇಲ್ಲ. ಯಾಕಂತಂದ್ರೆ ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳಕ್ಕೆ ಹೊಡೆಸ್ಕೊಂಡು ಸುಮ್ಕೊಡ್ತಕ್ಕಂಥ ಒಂದು ಪರಿಪಾಠ ನಮ್ಮದಲ್ಲ. ಒಂದು ಕಪಾಳ ಹೊಡೆದ್ರೆ ಆ ತೇಟು ಬಾರಿಸ್ತಕ್ಕಂಥ ಒಂದು ಪರಿಪಾಠಕ್ಕೆ ನಾವು ಹಿಡಿದಿದ್ದೀವಿ. ಅದಕ್ಕೋಸ್ಕರ ಮೊನ್ನೆ 22ನೇ ತಾರೀಕು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದ ಕೆಲವು ಭಯೋತ್ಪಾದಕರು ಮತ್ತು ಕಾಶ್ಮೀರದ ಕೆಲವು ಸ್ಥಳೀಯ ಭಯೋತ್ಪಾದಕರು ಸೇರಿ ಅಮಾಯಕ ಪ್ರವಾಸಿಗರನ್ನ ಅವರ ಪತ್ನಿಯರ ಖಂಡದಲ್ಲೇ ಪ್ರತಿಯೊಂದನ್ನ ಹತ್ಯೆ ಮಾಡಿ ಅವ್ರ ಮಕ್ಕಳು ಎದುರುಗಡೆ ಅವ್ರ ಪತ್ನಿಯರ ಎದುರುಗಡೆ ಹತ್ಯೆ ಮಾಡಿ. ಅದರಲ್ಲಿ ಒಂದಿಬ್ರು ಉಗ್ರರು ಹೇಳ್ತಾರಂತೆ ಅಲ್ಲಿರ್ತಕ್ಕಂಥ ನಮ್ಮ ಸಹೋದರಿಯರಿಗೆ ಹೋಗಿ ಮೋದಿಗೆ ಹೇಳುವಂತೆ. ಆ ಹೆಣ್ಮಕ್ಳು ಕಣ್ಣೀರು ಮೋದಿಗೆ ಕಣ್ಣಿಗೆ ಬಿದ್ದ ತಕ್ಷಣ ಅದಕ್ಕೊಂದು ಹೆಸರಿಡುತ್ತಾರೆ. ಆ ಹೆಸರಿನ ಉದ್ದೇಶ ಏನು ಅಂತಂದ್ರೆ ನಮ್ಮ ಭಾರತೀಯರ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ ನಿಮಿತ್ತವಾಗಿ ಅದನ್ನು ಆಪರೇಷನ್ ಸಿಂಧೂರ ಅಂತ ಹೆಸರು ನಾಮಕರಣ ಮಾಡ್ತಾರೆ. ಪ್ರಾರಂಭದಲ್ಲಿ ಕೆಲವು ದಿನ ಸಾಕಷ್ಟು ಸಭೆಗಳನ್ನು ನಡೆಸ್ತಾರೆ, ಮೀಟಿಂಗ್ಗಳನ್ನು ಮಾಡ್ತಾರೆ, ಚರ್ಚೆಗಳನ್ನು ಮಾಡ್ತಾರೆ, ಸರ್ವಪಕ್ಷ ಸಭೆಯನ್ನು ಕರೀತಾರೆ. ಅದೆಲ್ಲ ಒಪ್ಪಿಗೆಯನ್ನು ತೆಗೆದುಕೊಂಡು ನೇರವಾಗಿ ಭಯೋತ್ಪಾದಕರು 9 ಅಡಗು ತಾಣಗಳ ಮೇಲೆ ದಾಳಿ ಮಾಡಿ ಭಾರತ ನುಗ್ಗಿ ಹೊಡೆಯೋದಕ್ಕೂ ಕೂಡ ತಯಾರಿದೆ. ಬಹಳ ಹುಷಾರಾಗ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾಗರಿಕರ ಮೇಲೆ ನಾವು ದಾಳಿ ಮಾಡಬಾರ್ದು, ಕೇವಲ ನಾವು ಭಯೋತ್ಪಾದಕರ ಮೇಲೆ ದಾಳಿ ಮಾಡಿದ್ದೀವಿ, ನೀವು ಇಷ್ಟಕ್ಕೆ ಸುಮ್ಮನೆ ಕೂಡಿ ಅಂತಂದ್ರೆ ಅವರು ಕೂಡಲಿಲ್ಲ. ಪಾಕಿಸ್ತಾನಿ ಸೈನಿಕರು ಅಥವಾ ಪಾಕಿಸ್ತಾನ ಜನ ಸುಮ್ಮನೆ ಕೂಡಲಿಲ್ಲ. ಆಗ ಚಂದ ದಾಳಿಯನ್ನು ನಡೆಸಿದ್ರು. ಅದು ನಾಗರಿಕರ, ನಮ್ಮ ದೇಶದ ನಾಗರಿಕರ ಮೇಲೆ ನಡೆಸಿದ್ರು. ಆಗ S-400 ಅಂತಕ್ಕಂಥ ಒಂದು ರಕ್ಷಕ ಒಂದು ಇದ್ರ ಮುಖಾಂತರ ಅವರು ಅದನ್ನ ಕ್ಷಣಗಳನ್ನ ಹಿಮ್ಮೆಟ್ಟಿಸಿದ್ರು. ಅದನ್ನ ಅಲ್ಲೇ ಆಕಾಶದಲ್ಲಿ ಕುಡಿದಿದ್ರು. ಅಂದ್ರೆ ಯಾವುದೇ ತರದ ದಾಳಿ ಈ ಪಂಜಾಬ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು ಅಥವಾ ಪಶ್ಚಿಮ ಬಂಗಾಳ ಆಗಿರ್ಬೋದು, ಬೇರೆ ಬೇರೆ ಬಾರ್ಡರ್ ರಾಜ್ಯಗಳಿಗೆಲ್ಲ ಅಲ್ಲಿ ಯಾವುದೂ ಕೂಡ ಐದರ ಘಟನೆಗಳು ಆಗದಂತೆ ನೋಡಿಕೊಂಡು ಇಡೀ ವಿಶ್ವಕ್ಕೆ ಭಾರತ ಪವರ್ಫುಲ್ ಆಗಿದೆಯಪ್ಪ ಅಂತ ತಿಳಿದುಕೊಳ್ತಾರೆ. ಅದಕ್ಕೋಸ್ಕರ ಇವತ್ತು ಕೆಲವು ಜನ ನಮ್ಮ ಭಾರತ ದೇಶದ ಒಳಗಡೆ ಕೆಲವು ಭಾರತೀಯ ದ್ರೋಹಿಗಳಿದ್ದಾರೆ. ಕೆಲವು ಜನ ರಾಜಕೀಯ ಪಕ್ಷದ ಸಾಕ್ಷಿ ಈಗಲೂ ಕೂಡ ಸಾಕ್ಷಿಯಲ್ಲಿ ಕೇಳ್ತಾರೆ. ಪುಲ್ವಾಮಾ ದಾಳಿಯಾದ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕೂಡ ಸಾಕ್ಷಿ ಕೇಳಿದ್ರು. ಈಗ ಪಹಲ್ಗಾಮ್ ದಾಳಿಯ ವಿರುದ್ಧ ಸಿಂಧೂರ ಆಪರೇಷನ್ ಸಿಂಧೂರ ಮಾಡಿ ಇಡೀ ಅರ್ಧಕರ್ಧ ಪಾಕಿಸ್ತಾನವನ್ನು ಸದೆ ಬೆಳೆದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಕೆಲವು ಜನ ನಮ್ಮವರೇ ಕೆಲವು ರಾಜಕೀಯ ನಾಯಕರು ಇವತ್ತು ಸಾಕ್ಷಿ ಕೇಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂತಂದ್ರೆ ಆ ಭಾರತ ಮಾತೆ ಎಂತವರಿಗೆ ಜನ್ಮ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಬಹಳ ನಾವು ವಿಚಾರದಲ್ಲಿ ವ್ಯಕ್ತಪಡಿಸತಕ್ಕಂಥ ವಿಚಾರ. ಅದಕ್ಕೋಸ್ಕರ ಮಾತನ್ನು ಹೇಳ್ತಾ ಇದ್ದೀನಿ, ಆ ದೇಶದ ಆಂತರಿಕವಾಗಿ ಒಳಗಡೆ ಇರ್ತಕ್ಕಂಥ ದೇಶದ್ರೋಹಿಗಳಿಗೂ ದೇಶದ ಹೊರಗಡೆ ಇರ್ತಕ್ಕಂಥ ದೇಶದ್ರೋಹಿಗಳಿಗೂ ಆಪರೇಷನ್ ಸಿಂಧೂರ ತಕ್ಕ ಉತ್ತರ ಕೊಟ್ಟಿದೆ ಅಂತ ಹೇಳಿ ನಿಮ್ಮ ಪತ್ರಕರ್ತರ ಸಮ್ಮುಖದಲ್ಲಿ ಮಾತನ್ನು ಹೇಳ್ತಾ ಇದ್ದೀನಿ. ಯಾವ ರಾಜಕೀಯ ಕೆಲವು ರಾಜಕೀಯ ಪಕ್ಷದ ನಾಯಕರುಗಳು ಸಾಕ್ಷಿಯನ್ನು ಕೇಳ್ತಾ ಇದ್ರಲ್ಲ, ನಾ ಸೈನಿಕ 3 ದಳದ ಸೈನಿಕರಿಗೆ ಒಂದು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಪತ್ರಿಕೆ ಒಂದು ಸಮ್ಮುಖದಲ್ಲಿ. ದಯವಿಟ್ಟು ಯಾರು ಸಾಕ್ಷಿಯನ್ನು ಕೇಳ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ನಿಮ್ ಜೊತೆ ನಿಲ್ಲಿಸಿ. ಹೌದಾ, ಅವ್ರು ನೀವು ಎಲ್ಲೆಲ್ಲಿ ಕಾಡ್ಗಳಾಗಿರ್ಬೋದು, ಬೆಟ್ಟಗುಡ್ಡಗಳಿಗಾಗಿರ್ಬೋದು ಅಥವಾ ಪಾಕಿಸ್ತಾನ ಬಾರ್ಡರ್ ದಾಟಿಗಳಿಗಾಗಿರ್ಬೋದು, ದಯವಿಟ್ಟು ಇವ್ರನ್ನ ಕರ್ಕೊಂಡು ಹೋಗಿ ಸಮ್ಮುಖದಲ್ಲಿ ಯುದ್ಧ ಮಾಡ್ರಪ್ಪ, ಅವರಿಗೆ ಆಗಾದರೂ ಕೂಡ ಇಲ್ಲಿ ಅರಿವು ಆಗುತ್ತೆ ಅಂತಕ್ಕಂಥದ್ದನ್ನ ನನ್ನ ಪತ್ರಿಕೆ ಮೂಲಕ ಆ ಒಂದು ರಾಜಕೀಯ ನಾಯಕರಿಗೆ ನಾನು ಆಗ್ರಹಪಡಿಸ್ತಾ ಇದ್ದೀನಿ. ದಯವಿಟ್ಟು ಒಂದು ವಿಚಾರ ಏನಪ್ಪಾ ಅಂತಂದ್ರೆ,
ತಿರಂಗ ಯಾತ್ರೆಯನ್ನ ವೇಣುಗೋಪಾಲ ಸ್ವಾಮಿ ವಾಲ್ಮೀಕಿ ಸರ್ಕಲ್ ಇದೆಯಲ್ಲ, ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಖಾಂತರವಾಗಿ, ಧರ್ಮದ ಮುಖಾಂತರವಾಗಿ ಗಾಂಧಿ ಚೌಕದಲ್ಲಿ ಒಂದು ಬೃಹತ್ ಪ್ರತಿಭಟನಾ ರೂಪದಲ್ಲಿ ವಿಜಯೋತ್ಸವವನ್ನ ಆಚರಣೆ ಮಾಡೋದ್ರ ಮುಖಾಂತರ ನಾವು ಹಾಸ್ಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಪತ್ರಿಕೆಯವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ನಾನು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಒಂದು ತಿರಂಗ ಯಾತ್ರೆಯ ಒಂದು ರೂಪುರೇಷೆ ಹೇಗಪ್ಪ ಅಂತಂದ್ರೆ, ನಾವು ಭಾರತ ದೇಶದ ತ್ರಿವರ್ಣ ಧ್ವಜವನ್ನ ನಾವು ಪ್ರತಿಯೊಬ್ಬ ಸುರಪುರದ ನಾಗರಿಕರು ಕೈ ಹಿಡ್ಕೋದ್ರ ಮುಖಾಂತರ ನಾವು ಮೆರವಣಿಗೆ ಸಮೇತ ಹೋಗಿ ಜಯಕರ ಹಾಕೋದ್ರ ಮುಖಾಂತರ, ಸೈನಿಕರಿಗೆ ಜಯಘೋಷ ಹಾಕೋದ್ರ ಮುಖಾಂತರ ನಾವು ಗಾಂಧಿ ಚೌಕದಲ್ಲಿ ನಾವು ಕೆಲವು ಮಾತನಾಡೋದ್ರ ಮುಖಾಂತರ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಸುರಪುರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ, ಪ್ರತಿಯೊಬ್ಬರಲ್ಲ, ಅದಕ್ಕೆ ನಾವು ಹೆಸರು ಇಟ್ಟಿದ್ದೀವಿ. ಏನ್ ಗೊತ್ತಾ, ಸುರಪುರ ತಾಲೂಕಿನ ದೇಶಭಕ್ತ ನಾಗರಿಕರ ಸಮಿತಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮನೆಯ ಒಳಗಡೆ ಇರ್ತಕ್ಕಂಥ ಸುರಪುರದಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಈ ತಿಂಗಳ 21ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಪ್ರತಿಯೊಬ್ಬರು ದೇಶಭಕ್ತರು ಕೂಡ ಒಂದು ಸೇರಬೇಕು. ಯಾಕಂತಂದ್ರೆ ಎದಕ್ಕೆ ಹೇಳಬೇಕಂದ್ರೆ, ಸುರಪುರು 1850 ಯುದ್ಧ ಮಾಡಿದಂತ ಒಂದು ಪ್ರದೇಶ. ಆ ನಿಮ್ಮಲ್ಲಿ ಒಂದು ವೇಳೆ ಆ ರಕ್ತ ಹರಿತಾ ಇದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆವರಣಕ್ಕೆ ಬಂದು ಸೇರಿ ಪಾಕಿಸ್ತಾನಕ್ಕೆ ಒಂದು ಬಿಸಿಯನ್ನು ಮುಟ್ಟಿಸಬೇಕು ಅಂತಕ್ಕಂಥ ಸುರಪುರ ಮುಖಾಂತರ ಬಿಸಿಯನ್ನು ಮುಟ್ಟಿಸಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿ. ಈ ಒಂದು ಪ್ರತಿಭಟನೆಯಲ್ಲಿ ನಾವು ಪತ್ರಿಕಾ ಪ್ರಕಟಣೆಯ ಮೂಲಕ ಹಿಂದೂ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವರ್ತಕರ ಸಂಘ ಎಪಿಎಂಸಿ, ವರ್ತಕರ ಸಂಘ ಕಿರಾಣಿ, ಬಂಗಾರ, ತರಕಾರಿ, ಫರ್ಟಿಲೈಸರ್ಸ್ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ವಿವಿಧ ಜಾತಿ ಸಮುದಾಯದ ಸಂಘಗಳು, ಮುಸ್ಲಿಂ ಸಮುದಾಯದ ಸಂಘಟನೆಗಳು, ಕ್ರೈಸ್ತ ಸಮುದಾಯದ ಸಂಘಟನೆಗಳು ಹಾಗೂ ಕಾರ್ಮಿಕ ಸಂಘಟನೆಗಳು, ಸರ್ವ ರಾಜಕೀಯ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಒಂದು ತಿಳ್ಕೊಳ್ಳಿ, ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ. ಯಾವುದೇ ರಾಜಕೀಯದ ಹಿನ್ನೆಲೆ ಈ ಸಂಘಟನೆಗೆ, ಈ ಸಮಿತಿಗೆ ಇಲ್ಲ. ನಾವೆಲ್ಲ ಭಾರತೀಯ ನಾಗರಿಕರು, ನಾವೆಲ್ಲ ದೇಶಭಕ್ತರು ಅನ್ನೋ ರೀತಿ ನಾವು ಇವತ್ತಿನ ನಾಳೆ 21ನೇ ತಾರೀಕು ವಿಜಯೋತ್ಸವನ ಆಚರಣೆ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಸಿಪಿಐ, ಸಿಪಿಎಂ ಯಾವ್ಯಾವ ಪಕ್ಷಗಳಿವೆ ಇಲ್ಲ, ಆ ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಆ ಒಂದು ವಿಜಯೋತ್ಸವದಲ್ಲಿ ಭಾಗವಹಿಸಿ ನಿಮ್ಮ ದೇಶಭಕ್ತಿಯನ್ನ ಅವ್ರ ಮುಖಾಂತರ ತೋರ್ಪಡಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು ಅತಿಥಿ ಉಪನ್ಯಾಸಕರ ಸಂಘ, ಅತಿಥಿ ಶಿಕ್ಷಕರ ಸಂಘ, ರೈತ ಸಂಘ, ಆಟೋ ಚಾಲಕರ ಸಂಘ ಹಾಗೂ ಲಾರಿ ಚಾಲಕರ ಸಂಘ, ಸರ್ಕಾರಿ ನೌಕರರ ಸಂಘ, ಖಾಸಗಿ ವಿವಿಧ ಸರ್ಕಾರಿ ಸಂಘಗಳು, ಹೋಟೆಲ್ ಮಾಲೀಕರ ಸಂಘ, ಅನುದಾನಿತ ಮಾಜಿ ಸೈನಿಕರ ಸಂಘ, ಗೃಹ ರಕ್ಷಕ ದಳ, ಎನ್ಸಿಸಿ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು, ಜೊತೆಗೆ ಸುರಪುರ ತಾಲೂಕಿನ ವಿವಿಧ ಸಂಘಟನೆಗಳು ಮತ್ತು ಹಾಗೂ ಸುರಪುರ ತಾಲೂಕಿನ ಸಮಸ್ತ ನಾಗರಿಕರು ಮತ್ತು ಯುವ ಜನಾಂಗ ಈ ತಿಂಗಳ 21ನೇ ತಾರೀಕು ಸಾಯಂಕಾಲ 4 ಗಂಟೆ ಈ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತಕ್ಕಂಥ ಒಂದು ಮಹದಾಸೆ ಮತ್ತು ನಂಬಿಕೆ ನನ್ನಲ್ಲಿ ಇದೆ ಅಂತ ಹೇಳ್ತಾ, ಒಬ್ಬರಿಗೆಲ್ಲ ಪ್ರತಿಯೊಬ್ಬರು ಎಷ್ಟು ಸಂಘಟನೆಗಳಿವೆಲ್ಲ ಸುರಪುರ ತಾಲೂಕಿನಲ್ಲಿ ಅಷ್ಟು ಸಂಘಟನೆಗಳಿಗೆ ಈ ಒಂದು ಸಮಿತಿಯ ಮುಖಾಂತರ ನಾವು ತಾತ್ಕಾಲಿಕ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಏನನ್ನು ಮಾಡಬೇಕಾದ ಒಂದು ಸಮಿತಿ ಬೇಕೇ ಬೇಕು. ಅದಕ್ಕೋಸ್ಕರ ಸುರಪುರ ತಾಲೂಕು ದೇಶಭಕ್ತ ನಾಗರಿಕರ ಸಮಿತಿ ವತಿಯಿಂದ ಪ್ರತಿಯೊಂದು ಜಾತಿ ಸಮುದಾಯಕ್ಕೆ, ಪ್ರತಿಯೊಂದು ಸಂಘಟನೆಗಳಿಗೆ ನಾವು ಒಂದೊಂದು ಮನವಿ ಪತ್ರವನ್ನ ನೀಡ್ತಾ ಇದ್ದೀವಿ. ಈ ಒಂದು ಮನವಿ ಪತ್ರವನ್ನ ಕೇವಲ ಮನವಿ ಪತ್ರ ಕೊಟ್ಟಾರಪ್ಪ ಅಂತೇಳಿ ಆ ಸಂಘಟನೆಯ ಅಧ್ಯಕ್ಷರು ಅಷ್ಟೇ ಬರ್ತಕ್ಕಂಥದ್ದಲ್ಲ. ಆ ಸಂಘಟನೆಯ ಅಧ್ಯಕ್ಷರ ಜೊತೆಗೆ ಎಷ್ಟು ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದಾರೋ ಪ್ರತಿಯೊಬ್ಬರು ಕೂಡ ಆ ಒಂದು ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳಬೇಕಂತಕ್ಕಂಥದ್ದು ನನ್ನ ವಿನಂತಿ. ಅದಕ್ಕೋಸ್ಕರ 21ನೇ ತಾರೀಕು 5ನೇ ತಿಂಗಳ 2025ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೇಣುಗೋಪಾಲ ಸ್ವಾಮಿ ಆವರಣದಲ್ಲಿ ಸುರಪುರ ತಾಲೂಕಿನ ಸರ್ವ ಜನರು, ಸರ್ವ ಧರ್ಮದವರು, ಸರ್ವ ಜಾತಿಯವರು, ಸರ್ವ ಸಂಘಟನೆಗಳು ಒಂದು ಈ ಒಂದು ವಿಜಯೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ.